वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। जय भारत जननीय तनुजाते, जय हे कर्नाटक माते, जय सुंदर नदी वनगण नाडे, जय हे रस ऋषिगण प्रेमे। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। यस्यद्विरदभक्ताद्याः पारिषद्याः परश्शतम् विघ्नं निघ्नन्ति सततं विश्वक्सेनं तमाश्रये। विद्याकारं सरोजाक्षं शङ्खचक्रगदाधरं मुकुन्दद्वारनिलयं विश्वक्सेनमुपास्महे।
మార్కండేయ ఉవాచ ఏవం యుద్ధమభూద్ఘోరం రౌద్రం దైత్యబలైః సహ నృసింహస్యాంగసంభూతైర్నారసింహైరనేకశః దైత్యకోట్యో హతాస్తత్ర కేచిద్భీతాః పలాయితాః. Vande
ಕೆಂಬೂರು ನರಿಕೊಂಬು ಪಾಣೆಮಂಗಳೂರು ಇವರ ಸಮಿತಿಯ ಆಶ್ರಯದಲ್ಲಿ ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ, ವಿವೇಕ್ ಟ್ರೇಡರ್ಸ್ ಮತ್ತು ನರೇಶ್ ಎಂಟರ್ಪ್ರೈಸಸ್ ಮಂಗಳೂರು, ಎಕ್ಸ್ಪಸ್ ಲ್ಯಾಬೊರೇಟರಿ ಪಾಣೆಮಂಗಳೂರು ಇವರ ಸಹಯೋಗದೊಂದಿಗೆ ಮಧುಮೇಹ ಮತ್ತು ವಾತರೋಗಗಳ ಉಚಿತ ತಪಾಸಣೆ ಮತ್ತು ಆಯುರ್ವೇದ ಚಿಕಿತ್ಸಾ ಶಿಬಿರವು ಈಗ ತಾನೇ ಪ್ರಾರಂಭ ಆಗಲಿದೆ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದ್ಯನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದ್ಯನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನನ್ನ ನಮಸ್ಕಾರ. ಹೇ ಪ್ರಭೋ ನಿನಗಿದೋ ನನ್ನ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದ್ಯನೆ ಹೇ ಗಣಪ. ಬಂದ ಅತಿಥಿಗಳನ್ನು ಸ್ವಾಗತಿಸುವ ಸಮಯ. ಸ್ವಾಗತಿಸುವವರು ಶ್ರೀಯುತ ಕಮಲಾಕ್ಷ. ಹರಿ ಓಂ. ಜೈ ಶ್ರೀರಾಮ್. ಶ್ರೀ ಮಹಾಗಣಪತಿಯವರನ್ನು ಈಗಾಗಲೇ ಭಕ್ತಿಯಿಂದ ನಾವು ನಮಿಸಿದ್ದೇವೆ. ರಾಜ್ಯ ದೇವರಾದ ಶ್ರೀ ಲಕ್ಷ್ಮೀನರಸಿಂಹ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಶ್ರದ್ಧೆಯ ಹಿರಿಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರದ್ಧೆಯ ಮಾತಾ ಭಗಿನಿಯರೇ, ಬಂಧುಗಳೇ, ಮಿತ್ರರೇ, ಸ್ವಾಮಿ ವಿವೇಕಾನಂದರ 150ನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು 2013ರಿಂದ 2013 ಜನವರಿ 12ರಿಂದ ಮುಂದಿನ 2014 ಜನವರಿ 12ವರೆಗೆ ಇಡೀ ದೇಶದಾದ್ಯಂತ ಸ್ವಾಮಿ ವಿವೇಕಾನಂದರ ಸ್ಮರಣೆಗಳು, ಅವರ ಹೆಸರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಇಡೀ ದೇಶದಾದ್ಯಂತ ಆಯೋಜನೆ ಆಗಿದೆ. ಈ ಆಯುರ್ವೇದ ವೈದ್ಯಕೀಯ ಏನು ಶಿಬಿರ ಇದೆ, ಈಗ ಉದ್ಘಾಟನೆ ಈಗಾಗಲೇ ನಡೆದಿದೆ. ಈ ಕಾರ್ಯವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಊರಿನ ಹಿರಿಯರು, ಶ್ರೀರಾಮ ವಿದ್ಯಾಕೇಂದ್ರದ ಅಧ್ಯಕ್ಷರು ಶ್ರೀಯುತ ನಾರಾಯಣ ಸ್ವಾಮೀಜಿಯವರು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರನ್ನು ನಾನು ಸ್ವಾಮಿ ವಿವೇಕಾನಂದ 150ನೇ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಮತ್ತೆ ಇಲ್ಲಿ ಸೇರಿದಿರುವಂಥ ಎಲ್ಲ ಬಂಧು ತಾಯಂದಿರ ಪರವಾಗಿ ಹೃದಯ ತುಂಬಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಶ್ರೀಯುತ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಇವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಆಳ್ವಾಸ್ ಅವರು MD PhD ಆಳ್ವಾಸ್ ಆಯುರ್ವೇದ ಇದರ ಮುಖ್ಯಸ್ಥರು. ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಮ್ಮ ಸಮಿತಿ ಮತ್ತು ಇಲ್ಲಿ ಸೇರಿದವನ್ನೆಲ್ಲ ಬಂಧು ಭಗಿನಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀ ಸುದರ್ಶನ್ ಇವರ ಹೂಗುಚ್ಛಗೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂಥ ಇನ್ನೊಬ್ಬರು ಹಿರಿಯರು ನಮಗೆ ಪರಿಚಿತರು. ವಿವೇಕಾನಂದರಿಂದ ಸ್ಫೂರ್ತಿಯನ್ನು ಪಡೆದವರಂತ ಹೇಳ್ಬೋದು. ಅವರನ್ನು ನಾವು ಮಾತುಕತೆ ಮಾಡಿದಾಗ ಅವ್ರು ಹೇಳಿದರು, ನಮಗೆ ನಮ್ಮ ತಂದೆಯವರಿಗೆ ಯಾರು ಸ್ಫೂರ್ತಿ ಅಂತ ಹೇಳಿದರೆ ಅವರು ಸ್ವಾಮಿ ವಿವೇಕಾನಂದರು. ಅವರ ತಂದೆಯವರಿಗೆ ಮತ್ತು ರಾಮಕೃಷ್ಣ ಆಶ್ರಮ ಏನಿತ್ತು, ಆ ವಿವೇಕಾನಂದರ ಹೆಸರಲ್ಲಿ ಒಂದು ರಾಮಕೃಷ್ಣ ಆಶ್ರಮ ಇದೆ, ಅದರ ಜೊತೆ ಒಳ್ಳೆಯ ಸಂಬಂಧ ಇರುವಂಥ ಆ ಮನೆತನ. ಅಂಥ ಮನೆಯ ಪ್ರಮುಖರು ಶ್ರೀಯುತ ರಘುವೀರ್ ಭಂಡಾರ್ಕರ್ ಪಾಣೆಮಂಗಳೂರಲ್ಲಿ ಮಹಾಲಕ್ಷ್ಮಿ ಬೀಡಿ ಅನ್ನುವಂಥ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅವರು ನಮ್ಮ ಈ ಸಮಿತಿಯ
ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಈ ಸಮಿತಿಯ ಪರವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀ ನವೀನ್ ಕರ್ಬೇಟು ಇವರ ಹೂಗುಚ್ಛಗೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ಇನ್ನೊಬ್ಬರು ಹಿರಿಯರು ಶ್ರೀಯುತ ರಘು ಸಪಲ್ಯ, ಉದ್ಯಮಿಗಳು, ಜ್ಯೋತಿ ಬೀಡಿ ಅನ್ನುವಂಥ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮ ಮತ್ತೆ ಯುವಕರಿಗೆ ಪ್ರೇರಣೆಯಾಗಿ ನಿಂತು ಮಾರ್ಗದರ್ಶನ ಮಾಡ್ತಾ ನಮ್ಮ ಜೊತೆ ಇದ್ದಾರೆ. ನಮ್ಮ ಸಮಿತಿಯ ಉಪಾಧ್ಯಕ್ಷರು ಹೌದು. ಅವರನ್ನು ಇಲ್ಲಿ ಸೇರಿದಂತೆ ಎಲ್ಲ ಬಂಧು ಭಗಿನಿಯರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರನ್ನು ಶ್ರೀ ದೇವದಾಸ್ ನಾಯ್ಲಾ ಇವರು ಹೂಗುಚ್ಛಗೊಟ್ಟು ಸ್ವಾಗತಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶ್ರದ್ಧೆಯ ತಾಯಂದಿರನ್ನು, ಬಂಧುಗಳನ್ನು, ಈ ಊರಿನೆಲ್ಲ ನಾಗರಿಕರನ್ನು, ಅದೇ ರೀತಿ ನಮಗೆಲ್ಲರಿಗೂ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಲಕ್ಷ್ಮೀನರಸಿಂಹ ದೇವಸ್ಥಾನ ಇದರ ಎಲ್ಲ ಸಂಬಂಧಪಟ್ಟ ಬಂಧುಗಳಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಉದ್ಘಾಟನೆ ಮಾಡುವಂತಹ ಸಮಯ. ದೀಪವನ್ನು ಬೆಳಗಿಸಿ ಈ ಶಿಬಿರವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಇದರ ಅಧ್ಯಕ್ಷರಾದಂಥ ಶ್ರೀ ಬಿ ನಾರಾಯಣ ಸ್ವಾಮೀಜಿಯವರ ಹತ್ರ ಕೇಳಿಕೊಳ್ತಿದ್ದೇವೆ. ಜ್ಯೋತಿರ್ದೀಪಜ್ಯೋತಿರ್ಜನಾರ್ದನಃ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿ ವಿನಾಶಾಯ ಆತ್ಮ ಜ್ಯೋತಿರ್ನಮೋಸ್ತುತೇ ಆತ್ಮ ಜ್ಯೋತಿ ಪ್ರದೀಪ್ತಾಯ ಬ್ರಹ್ಮ ಜ್ಯೋತಿರ್ನಮೋಸ್ತುತೇ ಬ್ರಹ್ಮ ಜ್ಯೋತಿ ಪ್ರದೀಪ್ತಾಯ ಗುರು ಜ್ಯೋತಿರ್ನಮೋಸ್ತುತೇ. ದೀಪ ಬೆಳಗಿಸಿ ಈ ಶಿಬಿರವನ್ನು ಉದ್ಘಾಟಿಸಿದಂತಹ ಗಣ್ಯ ಅತಿಥಿಗಳಿಗೆ ಅಭಿನಂದನೆಗಳು. ಓಂ ನಮಾಮಿ ಧನ್ವಂತರೀಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾಭಯ ರುಕ್ಮೃತ್ಯುನಾಶನಂ ದಾತಾರಮೇಶಂ ದಿವಿದೌಷಧೀನಂ. ಆಯುರ್ವೇದದ ದೇವರೊಂದು ನಂಬಿರುವ ಧನ್ವಂತರಿಯನ್ನು ನಮಿಸುತ್ತಾ ಊರಿನ ಲಕ್ಷ್ಮೀನರಸಿಂಹ ದೇವರನ್ನು ಸ್ಮರಿಸುತ್ತಾ ಗಣಪತಿಯನ್ನು ಪ್ರಾರ್ಥಿಸುತ್ತಾ ನಿಮ್ಮ ಮುಂದೆ ಎರಡು ಮಾತನಾಡಲು ನಿಂತಿದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಉದ್ಘಾಟಕರಾದ ಆತ್ಮೀಯರಾದ ನಾರಾಯಣ ಸ್ವಾಮೀಜಿಯವರೇ, ಸಮಿತಿಯ ಅಧ್ಯಕ್ಷರಾದ ರಘುವೀರ್ ಭಂಡಾರ್ಕರ್ ಅವರೇ, ಆತ್ಮೀಯರಾದ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣರವರೇ, ಹಾಗೆ ನಮ್ಮ ನೆರೆಕರೆಯವರಾದ ರಘು ಸಪಲ್ಯರ ಅವರೇ, ನಮ್ಮ ಊರಿನ ಯುವಕರಿಗೆ ಒಂದು ಈ ಸುಂದರ ಸಮಾರಂಭವನ್ನು ಏರ್ಪಡಿಸಬೇಕೆಂಬ ಹಂಬಲ ಮಹತ್ವಾಕಾಂಕ್ಷೆ ಬಂದಾಗ ಸ್ಥಳೀಯ ಎಲ್ಲ ದಾನಿಗಳು ಹಿರಿಯರು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಿ. ಹಾಗೆಯೇ ಈ ಕಾರ್ಯಕ್ರಮದ ಒಟ್ಟಿಗೆ ಆಯುರ್ವೇದ ಚಿಕಿತ್ಸಾ ಶಿಬಿರವನ್ನು ನಡೆಸಬೇಕೆಂಬ ಒಂದು ಕನಸು ಅವರದಾಗಿತ್ತು. ಅದಕ್ಕೆ ಎಣ್ಣೆ ಸುರಿಯುವ ಕೆಲಸ ನಾವು ಮಾಡಬೇಕಾಗಿ ಬಂತು. ಹಾಗೆ ಅವರು ಇಂದು ಈ ಶಿಬಿರವನ್ನು ದೀಪ ಹಚ್ಚಿ ಉದ್ಘಾಟಿಸಿದ್ದಾರೆ. ಅದಕ್ಕೆ ವೈದ್ಯ ವೃತ್ತಿಯಲ್ಲಿರುವ ನಾನು ನನ್ನಿಂದಾದ ಕಿಂಚಿತ್ತು ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಿರ್ತೇನೆ. ಶಿಬಿರ ನಡೆಸಬೇಕೆಂದು ಅವರು ಕೇಳಿಕೊಂಡಾಗ ಯಾವ ರೀತಿಯಲ್ಲಿ ಅದನ್ನು ನಡೆಸಬಹುದೆಂದು ನನ್ನ ಒಂದು ಸಣ್ಣ ಕನಸನ್ನು ಅವರ ಮುಂದಿಟ್ಟೆ. ಸಾಮಾನ್ಯವಾಗಿ ಶಿಬಿರ ಅಂದ ಕೂಡಲೇ ಅಲ್ಲಿ ಎಲ್ಲ ರೀತಿಯ ರೋಗಗಳು, ಎಲ್ಲ ತಪಾಸಣೆಗಳು, ಅದೊಂದು ಜಾತ್ರೆ ಥರ ಆಗ್ತದೆ. ನಾವು ನಡೆಸುವ ಶಿಬಿರ ಜನರಿಗೆ ಒಂದು 100ಕ್ಕೆ 100 ಅಲ್ಲದಿದ್ದರೂ 90% ಆದರೂ ಒಂದು ಯಶಸ್ಸು ಸಿಗಬೇಕಾದರೆ ಸಮರ್ಪಕವಾದ ತಪಾಸಣೆ, ಚಿಕಿತ್ಸೆ, ಹಾಗೆ ಜನರಿಗೆ
ಆರೋಗ್ಯದ ಬಗ್ಗೆ ಶಿಕ್ಷಣ, ಎಜುಕೇಶನ್ ಹೇಳ್ತೇವೆ, ಅದು ಅತಿ ಅಗತ್ಯ. ಹಾಗೆ ನಾವಿಂದು ಮಧುಮೇಹ ಮತ್ತು ವಾತರೋಗ, ಎಲ್ಲ ನಮೂನೆಯ ಗಂಟು ನೋವು ಇತ್ಯಾದಿ ವಾತರೋಗಗಳು ಮಾತ್ರ ಇಲ್ಲಿ ಚಿಕಿತ್ಸಾ ಶಿಬಿರವನ್ನು ನಡೆಸಿಕೊಂಡಿದ್ದೇವೆ. ಕಾರಣ ಮಧುಮೇಹ ಅನ್ನುವಂಥದ್ದು ಈಗ ಅತಿ ಹೆಚ್ಚಾಗಿ ಅತಿ ಶೀಘ್ರವಾಗಿ ಬೆಳೆಯುತ್ತಿರುವಂತಹ ಒಂದು ಸಮಸ್ಯೆ. ಮಧುಮೇಹ ಅನ್ನುವಂಥದ್ದು ಕಾಯಿಲೆ ಅಲ್ಲ, ಅದು ಶರೀರಕ್ಕೆ ಬಂದಿರುವ ತೊಂದರೆ. ಸಾಮಾನ್ಯವಾಗಿ ಜನರಿಗೆ ಮಧುಮೇಹ ಬಂದ ತಕ್ಷಣ ಅವರು ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ತಾರೆ. ನನಗೆ ಹೀಗೆ ಸಕ್ಕರೆ ಕಾಯಿಲೆ ಬಂತಲ್ಲ, ನನಗೆ ಇನ್ನೇನು ತಿನ್ನಲಿಕ್ಕೆ ಆಗುದಿಲ್ಲಲ್ಲ ಅಂತ ಅವರಂಥದ್ದು ಕಾಯಿಲೆ ಅಲ್ಲ, ಅದೊಂದು ಸಮಸ್ಯೆ, ಶರೀರಕ್ಕೆ ಬಂದಿರೋ ತೊಂದರೆ. ಆದರೆ ಅದನ್ನು ನಾವು ಹಾಗೆಯೇ ಬಿಟ್ಟಲ್ಲಿ ಅದರಿಂದಾಗಿ ಬೇರೆ ತೊಂದರೆಗಳು ನಮ್ಮಲ್ಲಿ ಸೇರಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಮಧುಮೇಹ ಅನ್ನುವಂಥದ್ದು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗದೇ ಇದ್ದರೂ ಕೂಡ ಅದರೊಟ್ಟಿಗೆ ನಾವು ಹೊಂದಾಣಿಕೆಯ ಜೀವನವನ್ನು ನಡೆಸಿಕೊಂಡು ಹೋದರೆ ಅದನ್ನು ಹತೋಟಿಯಲ್ಲಿ ಇಡಬಹುದು ಎನ್ನುವಂಥ ಸಂದೇಶವನ್ನು ನಾವು ಇವತ್ತು ಜನರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇಂದಿನ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿಂದಾಗಿ ಜೀವನ ಕ್ರಮವೇ ಬದಲಾಗಿದೆ. ನಾವು ತಿನ್ನುವ ಕ್ರಮ, ವ್ಯಾಯಾಮ ಮಾಡದಿರುವಂಥದ್ದು, ಮಕ್ಕಳನ್ನು ನಾವೀಗ ಬೆಳೆಸುವ ರೀತಿ ಮಧುಮೇಹಕ್ಕೆ ಆಹ್ವಾನ ಅಂತ ಹೇಳಿ ಎರಡು ಮಾತನ್ನು ಹೇಳ್ತಾ ನನ್ನ ಈ ಚಿಕ್ಕ ಪ್ರಸ್ತಾವನೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಮಧುಮೇಹದ ಬಗ್ಗೆ, ಆರೋಗ್ಯದ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ವಿವರಿಸಿ ನಮ್ಮೆಲ್ಲರಿಗೂ ಮನದಟ್ಟು ಮಾಡಿಕೊಟ್ಟಂತಹ ಶ್ರೀಯುತ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಇವರಿಗೆ ಅಭಿನಂದನೆಗಳು. ಈಗ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮುಖ್ಯ ಅತಿಥಿಯಾಗಿ ಬಂದಂತಹ ಆಳ್ವಾಸ್ ಆಯುರ್ವೇದ ಕಾಲೇಜು ಮೂಡಬಿದ್ರೆ ಇದರ ದ್ರವ್ಯಗುಣ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ತಮ್ಮ ಅನಿಸಿಕೆಗಳನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಬೇಕಂತ ಕೇಳಿಕೊಳ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ನಾರಾಯಣ ಸೋಮಯ್ಯಜಿಯವರೇ, ಹಾಗೂ ಮುಖ್ಯ ಅತಿಥಿಗಳಾದ ರಘುವೀರ್ ಭಂಡಾರ್ಕರ್ ಅವರೇ, ಹಾಗೂ ರಘು ಸಪಲ್ಲಿ ಅವರೇ, ಹಾಗೂ ಎಲ್ಲ ಸಭಾಸದರೇ, ಇವತ್ತು ಈ ವಿವೇಕಾನಂದ ಜಯಂತಿಯ ಅಂಗವಾಗಿ ಈ ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರ ನಡೆಸುವುದು ಬಹಳ ಸಂತೋಷ. ಅದರಲ್ಲಿ ಪಾಲ್ಗೊಳ್ಳುತ್ತಿರುವುದು ನಮ್ಮದು ಒಂದು ಸುಯೋಗ. ಯಾಕಂದರೆ ನಾನೊಂದು ವಿವೇಕಾನಂದ ಅಥವಾ ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿಯಾಗಿ ಇದ್ದವನು, ಒಂದು ಕಾಲದಲ್ಲಿ ಹಳೆ ವಿದ್ಯಾರ್ಥಿ ಮಂಗಳೂರಲ್ಲಿ. ಸೊ ಈ ಮೊದಲು ನಾನು ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಮಂಗಳೂರಲ್ಲಿ ಊರ್ವಷ್ಟವರಲ್ಲಿ ಸಂಘನಿಕೇತನದಲ್ಲಿ ಇಂಥ ಕಾರ್ಯಕ್ರಮಗಳಾಗಿದೆ. ಇಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸ್ತಾ ಇದ್ದೇನೆ. ಆದ್ದರಿಂದ ಈ ಕಾರ್ಯಕ್ರಮದ ವಿಷಯ ತಿಳಿದಾಗ ನನಗೂ ಸಂತೋಷದಲ್ಲಿ ನಾನು ಒಪ್ಪಿಕೊಂಡೆ. ನಮ್ಮ ಆತ್ಮೀಯ ಗೆಳೆಯ ಇನ್ನೊಬ್ಬ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಕೇಳಿದಾಗ ತುಂಬ ಸಂತೋಷದಲ್ಲಿ ಒಪ್ಪಿಕೊಂಡೆ. ಹಾಗೆ ಇಲ್ಲಿ ಬಂದಾಗಲೂ ತುಂಬ ಸಂತೋಷ ಆಯಿತು. ಇಂಥ ಒಂದು ಚಿಕಿತ್ಸಾ ಶಿಬಿರ, ಎಲ್ಲ ಕಡೆ ಚಿಕಿತ್ಸಾ ಶಿಬಿರ ನಡೆಸುವುದಂದರೆ ರೋಗಿಗಳನ್ನು ನೋಡೋದು ಒಂದು ಚೀಟಿಯಲ್ಲಿ ಬರೆದು ಕೊಟ್ಟು ತಗೊಳ್ಳಿ ಅಂತೇಳಿ 1-2 ದಿನದ ಔಷಧಿ ಕೊಟ್ಟು ಕಳಿಸೋದು. ಇವತ್ತಿನ ವ್ಯವಸ್ಥೆ ನೋಡಿದರೆ ಅವರು ಮೊದಲಾಗಿ ಹೇಳಿದರು 2 ದಿನಕ್ಕೆ 3 ದಿನಕ್ಕೆ ಕೊಟ್ಟು ಔಷಧಿ ಕಳಿಸುವುದಲ್ಲ, ಪ್ರತಿ ಪೇಷಂಟನ್ನು ಸರಿಯಾಗಿ ತಪಾಸಣೆ ನಡೆಸಿ 15 ದಿವಸಕ್ಕೆ ಬೇಕಾದಷ್ಟು ಔಷಧಿಯನ್ನು ಬರೆಯಿರಿ, ನಾವು ಅಷ್ಟಕ್ಕೆ ತಯಾರಿದ್ದೇವೆ. 500 ಪೇಷಂಟ್ ಬಂದರೂ 15 ದಿನಕ್ಕೆ ಔಷಧಿ ಕೊಡುವಷ್ಟು ನಾವು ತಯಾರಾಗಿದ್ದೇವೆ ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು. ಇಷ್ಟು ಹೇಳ್ತಾ ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಇಡೀ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಧುಮೇಹದ ಬಗ್ಗೆ, ವಾತರೋಗದ ಬಗ್ಗೆ ಉತ್ತಮವಾದ ಸಲಹೆ ಮಾಹಿತಿಗಳನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ಇವರಿಗೆ ಅಭಿನಂದನೆಗಳು.